ರಾಜ್ಯ ರಾಜಕೀಯ ಇರಬಹುದು, ರಾಷ್ಟ್ರ ರಾಜಕೀಯ ಇರಬಹುದು, ಈ ರಾಜಕೀಯ ಅನ್ನೋ ಶಬ್ದ ಇದೆಯಲ್ಲ, 2+2 is not equal to 4, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಅನ್ನೋದನ್ನ ನಾವು ಸಿದ್ಧ ಸೂತ್ರವಾಗಿ ಇಟ್ಟುಕೊಳ್ಳಲೇಬೇಕು ಅನ್ನೋದಕ್ಕೆ ಒಂದು ದೊಡ್ಡ ಪೂರಕವಾದಂಥ ಉದಾಹರಣೆ ಸದ್ಯಕ್ಕೆ ಸಿಗ್ತಾ ಇದೆ. ಲೆಟ್ಸ್ ಗೋ ಫಾರ್ ಸ್ಕ್ರೀನ್ ನಾವು. ತಮಿಳು ರಾಜಕೀಯದಲ್ಲಿ ಯಾರೂ ಕೂಡ ಊಹಿಸಲಿಕ್ಕೆ ಸಾಧ್ಯವಾಗದೇ ಇರುವಂಥ ಬೆಳವಣಿಗೆ ನಡೀತಾ ಇದೆ. ಇಲ್ಲಿಯವರೆಗೂ ಅತಿ ಹೆಚ್ಚು ಸೀಟ್ಗಳನ್ನು ತಮ್ಮದಾಗಿಸಿಕೊಂಡು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದ್ದಂಥ ವಿಜಯ್ ಅವರ ಟಿವಿಕೆ ಈಗ ಒಂದು ಶಾಕ್ನಲ್ಲಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಶ್ಚರ್ಯ ಪಡಲೇಬೇಕು. ಮುಂದಿನ ಮುಖ್ಯಮಂತ್ರಿಯಾಗಿ ಸೂಪರ್ ಸ್ಟಾರ್ ರಜನಿಕಾಂತ್ ಆಗಿ ಹೊರಹೊಮ್ಮತಾರ. ದಿಢೀರ್ ಅಂತ ಮುನ್ನೆಲೆಗೆ ಬಂದಿದೆ ನಟನ ಹೆಸರು, ರಜನಿಕಾಂತ್ ಹೆಸರು. ಸೂಪರ್ ಸ್ಟಾರ್ ರಜನಿಕಾಂತ್ ಸಿಎಂ ಮಾಡೋಕೆ ಡಿಎಂಕೆ ಮೆಗಾ ಪ್ಲಾನ್ ಮಾಡ್ತಾ ಇದೆ. ಅಣ್ಣಾ ಡಿಎಂಕೆ ಒಪ್ಪಿದ್ರೆ ರಜನಿಕಾಂತ್ ತಮಿಳುನಾಡಿನ ಮುಖ್ಯಮಂತ್ರಿ ಅಂತ ಸದ್ಯದ ಸುದ್ದಿ ಹೇಳ್ತಾ ಇದೆ. ರಹಸ್ಯವಾಗಿ ಕಾರ್ಯತಂತ್ರವನ್ನ ರೂಪಿಸ್ತಾ ಇದ್ದಾರ MK ಸ್ಟಾಲಿನ್. 4 ದಿನಗಳ ಹಿಂದೆಯೇ ರಜನಿಕಾಂತ್ ಜೊತೆ ಸ್ಟಾಲಿನ್ ಮಾತುಕತೆ ನಡೆಸಿದ್ರು ಅನ್ನೋ ಮಾಹಿತಿ ಬಹಿರಂಗ ಆಗಿತ್ತು. ಈ ಬಗ್ಗೆ ಚರ್ಚೆ ಕೂಡ ನಡೆದಿದೆ. ನಿನ್ನೆ ಕೂಡ ರಜನಿಕಾಂತ್ ಮನೆಗೆ ಡಿಎಂಕೆ ನಾಯಕರು ತೆರಳಿದ್ರು. ಹಾಗಾಗಿ ಈ ಗುಸು ಪಿಸು ಅನ್ನೋ ಸುದ್ದಿ ಈಗ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ಪಾಯಿಂಟ್ ಟು ಬಿ ನೋಟೆಡ್, ವೆರಿ ಇಂಟ್ರೆಸ್ಟಿಂಗ್. ತಮಿಳುನಾಡಿನ ರಾಜಕಾರಣದಲ್ಲಿ ಏನು ನಡೀತಾ ಇದೆ ಸದ್ಯಕ್ಕೆ, ರಾಜಕಾರಣದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರಲ್ಲ ಅನ್ನೋದು ಮತ್ತೊಮ್ಮೆ ರುಜುವಾತಾಗೋಕೆ ಸದ್ಯದ ಸುದ್ದಿ ಸಾಕ್ಷಿಯಾಗ್ತಾ ಇದೆ. ಸದ್ಯದ ಬೆಳವಣಿಗೆಗಳನ್ನ ನೋಡಿದಾಗ ಟಿವಿಕೆ ವಿಜಯ್ ವಾವ್ ಅಂತ ಅಬ್ಬರಿಸಿದ್ರು. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದ್ರು ಕೂಡ ಮುಖ್ಯಮಂತ್ರಿಯಾಗಿ ನಾನೇ ಅಧಿಕಾರ ಸ್ವೀಕರಿಸ್ತೀನಿ ಅಂತ ಹೇಳುವ ಆತ್ಮವಿಶ್ವಾಸ ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇಲ್ಲ. ಫಲಿತಾಂಶ ಬಂದಾಗ ನಿಜಕ್ಕೂ ಕೂಡ ವಿಜಯ್ ಕುಮಾರ್, ದಳಪತಿ ವಿಜಯ್ ಅವರ ಹೆಸರು ಯಾವ ರೀತಿ ಸುದ್ದಿ ಮಾಡ್ತು, ಸದ್ದು ಮಾಡ್ತು, ಚರ್ಚೆಗೆ ಗ್ರಾಸವಾಯಿತು. ಬರೀ ತಮಿಳುನಾಡು ರಾಜಕಾರಣ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಕ್ಕೂ ಕೂಡ ಒಂದು ರೀತಿಯ ಬರಸಿಡಿಲು ಬಡಿದ ಹಾಗೆ, ವಾವ್ ಫ್ಯಾಕ್ಟರ್ ಅನ್ನುವ ಹಾಗೆ ಟಿವಿಕೆ ವಿಜಯ್ ತಮ್ಮದೇ ಆದಂಥ ಛಾಪನ್ನ ಮೂಡಿಸಿದ್ರು. ಕೇವಲ ಕಡಿಮೆ ಅವಧಿಯಲ್ಲಿ ಹೇಗೆ ತಮ್ಮ ಅಸ್ತಿತ್ವವನ್ನು ತೆಗೆದುಕೊಂಡು ಬಂದ್ರು ಅನ್ನುವ ಹುಬ್ಬೇರುವಂತೆ ಮಾಡುವಂಥ ವಾತಾವರಣ ನಿರ್ಮಾಣವಾಯಿತು. ಆದರೆ ಈಗ ಏನಾಗ್ತಾ ಇದೆ ಅನ್ನುವ ಕನ್ಫ್ಯೂಷನ್, ಗೊಂದಲ ಕೂಡ ಶುರುವಾಗ್ತಾ ಇರೋದು. ನಿಜಕ್ಕೂ ಟಿವಿಕೆ ಪಡೆಗೆ ದೊಡ್ಡ ಮಟ್ಟದ ಹೊಡೆತ ಆಗೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಈಗಾಗಲೇ 2 ಬಾರಿ ಹಕ್ಕು ಮಂಡನೆಯನ್ನ ಮಾಡಿದ್ದಾರೆ ರಾಜ್ಯಪಾಲರ ಬಳಿ ಟಿವಿಕೆ ವಿಜಯ್. ಆದ್ರೆ ಏನಾಗುತ್ತೆ, ಏನ್ ನಡೆಯುತ್ತೆ, ರಾಜಕಾರಣ ಅಂದ್ರೆ ಹೇಗೆ, ಯಾವ ರೀತಿ ಪಟ್ಟುಗಳಿರುತ್ತವೆ, ಕುಸ್ತಿಗಿಂತ ದೊಡ್ಡ ಪಟ್ಟು, ಬಿಸ್ನೆಸ್ಗಿಂತ ದೊಡ್ಡ ಬಿಸ್ನೆಸ್ಸು, ರಾಜಕಾರಣಕ್ಕಿಂತ ದೊಡ್ಡ ರಾಜಕಾರಣ, ಅವ್ರಿಗೆ ಏನ್ ಮಾಡ್ತಾರೆ ಅನ್ನೋದು ಗೊತ್ತಾಗದೇ ಇರುವಂತಹ ಸ್ಥಿತಿ, ಅನಿಶ್ಚಿತತೆಯ ಸ್ಥಿತಿ ಸದ್ಯಕ್ಕೆ ತಮಿಳುನಾಡಿನ ರಾಜಕೀಯದಲ್ಲಿ ಕಂಡು ಬರ್ತಾ ಇದೆ. ಈಗ ಸುದ್ದಿ ಏನು ಅಂತ ಹೇಳಿದ್ರೆ, ಮುಂದಿನ ಮುಖ್ಯಮಂತ್ರಿಯಾಗಿ ಅಂದ್ರೆ ತಮಿಳುನಾಡಿನಲ್ಲಿ ರಜನಿಕಾಂತ್, ಸೂಪರ್ ಸ್ಟಾರ್ ರಜನಿಕಾಂತ್, ಅತಿ ಹೆಚ್ಚು ಮನ್ನಣೆಯನ್ನು ಗಳಿಸಿರುವಂತಹ ನಾಯಕ ನಟ, ದೊಡ್ಡದಾಗಿ ತಮ್ಮದೇ ಆದಂಥ ಹೆಸರನ್ನ ಕ್ರಿಯೇಟ್ ಮಾಡಿರುವಂಥ, ದೊಡ್ಡ ಅಲೆಯಾಗಿ ಪರಿಣಮಿಸಿರುವಂಥ ತಲೈವ ರಜನಿಕಾಂತ್ ಮುಖ್ಯಮಂತ್ರಿ ಆಗ್ತಾರಾ ಅನ್ನೋದು ಸದ್ಯಕ್ಕೆ ಸುದ್ದಿ. ಯಾಕಂತ ಹೇಳಿದ್ರೆ ಅಣ್ಣಾ ಡಿಎಂಕೆ ಮತ್ತು ಡಿಎಂಕೆ ಯಾವ ರೀತಿ ಹಾವು ಮುಂಗ್ಸಿ ಥರ ಇದ್ರು ಅನ್ನೋದನ್ನ ನೀವೆಲ್ಲ ನೋಡ್ತಾ ಇದ್ವಿ. ಆದರೆ ಹಾವು ಇಲ್ಲ, ಮುಂಗ್ಸಿನೂ ಇಲ್ಲ, ನಾವು ಒಂದು ಅನ್ನುವ ರೀತಿಯಲ್ಲಿ ಅವರು ಈಗ ಮಾತುಕತೆ ನಡೆಸ್ತಾ ಇದ್ದಾರೆ. ದಟ್ ಇಸ್ ದ ಪವರ್ ಆಫ್ ಅಂತಿರೋ ಅಥವಾ ದಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ಪಾಲಿಟಿಕ್ಸ್ ಅಂತಿರೋ, ದಟ್ಸ್ ಲೆಫ್ಟ್ ಯು. ಆದರೆ ಸದ್ಯಕ್ಕೆ ತಮಿಳುನಾಡು ರಾಜಕೀಯ ರಣರಂಗದಲ್ಲಿ ಅತಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿಯಾಗ್ತಾ ಇದೆ. ಲೆಟ್ಸ್ ಗೋ ಫಾರ್ ಅನದರ್ ಬಿಗ್ ಅಪ್ಡೇಟ್. ಹಾಗಾದ್ರೆ ಈ ಬೆಂಕಿ ಬಿರುಗಾಳಿ ಯಾವ ರೀತಿ ಶುರುವಾಗ್ತಾ ಇದೆ ತಮಿಳುನಾಡು ರಾಜಕೀಯದಲ್ಲಿ ನೋಡ್ತಾ ಹೋಗೋಣ. ಐ ರಿಪೀಟ್, ತಮಿಳುನಾಡು ರಾಜಕೀಯ ಸದ್ಯದ ಮಟ್ಟಿಗೆ ರಣರಂಗವಾಗಿ ಮಾರ್ಪಟ್ಟಿದೆ. ಟಿವಿಕೆಯ ವಿಜಯ್ ಮುಖ್ಯಮಂತ್ರಿ ಆಗೋದಿಲ್ವಾ ಅನ್ನುವ ದೊಡ್ಡ ಪ್ರಶ್ನೆ ಆಗ್ತಾ ಇದೆ. ಹಾಗಾದ್ರೆ ಪಳನಿಸ್ವಾಮಿಯೂ ಕೂಡ ಸಿಎಂ ಆಗಲ್ಲ. ಅಣ್ಣಾ ಡಿಎಂಕೆಯ ಪಳನಿಸ್ವಾಮಿ, ಡಿಎಂಕೆಯ ಸ್ಟಾಲಿನ್ ಕೂಡ ಸಿಎಂ ಆಗೋದಿಲ್ವಾ? ಸೂಪರ್ ಸ್ಟಾರ್ ರಜನಿಕಾಂತ್ಗೆ ಹೋಗಿದೆ ಸಿಎಂ ಆಫರ್. ಚಿತ್ರರಂಗವನ್ನ ಆಳಿದ ನಾಯಕನೇ ದ್ರಾವಿಡ ನಾಡಿನ ಸಿಎಂ ಆಗ್ತಾರ. ಡಿಎಂಕೆ ಎಐಎಡಿಎಂಕೆ ನಾಯಕರ ಮಹತ್ವದ ಚರ್ಚೆ ಬಹಳ ಮಹತ್ವವನ್ನು ಪಡೆದುಕೊಳ್ತಾ ಇದೆ. ಸೂಪರ್ ಸ್ಟಾರ್ ರಜನಿಕಾಂತ್ ಮುಖ್ಯಮಂತ್ರಿ ಆಗಲಿಕ್ಕೆ ಯಾವ ರೀತಿ ಪರ್ಮಿಟೇಷನ್ಸ್ ಕಾಂಬಿನೇಷನ್ ಇದೆ, ಯಾವ ರೀತಿ ಇಕ್ವೇಷನ್ಸ್ ಇದೆ, ಯಾವ ರೀತಿ ನಂಬರ್ ಗೇಮ್ ಬೇಕಾಗತ್ತೆ, ಮ್ಯಾಜಿಕ್ ನಂಬರ್ ಏನು, ಹೀಗೆ ಈ ಎಲ್ಲ ನಂಬರ್ ಗೇಮ್ ಜೊತೆಗೆ ದೊಡ್ಡ ಮಟ್ಟದ ರಾಜಕಾರಣ, ತಂತ್ರ ಕುತಂತ್ರ, ಪ್ರತಿತಂತ್ರ, ದಾಳ ಪ್ರತಿದಾಳ ಎಲ್ಲವೂ ಕೂಡ ರಾಜಕಾರಣದಲ್ಲಿ ಈಗ ಮುಳುಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸ್ಟಾಲಿನ್ ನಿಜಕ್ಕೂ ಅವರು ಕೂಡ ಸೋತೋಗಿದ್ದಾರೆ. ಇನ್ನು ಅಣ್ಣಾ ಡಿಎಂಕೆಯ ಪಳನಿಸ್ವಾಮಿ ಏನ್ ಮಾಡ್ತಾರೆ, NDA ಇಂದ ಹೊರಗೆ ಬರ್ತಾರಾ? ಯಾಕಂತ ಹೇಳಿದ್ರೆ ಅಣ್ಣಾ ಡಿಎಂಕೆ NDA ಜೊತೆ ಗುರುತಿಸಿಕೊಂಡಿತ್ತು, ಡಿಎಂಕೆ INDA ಜೊತೆ ಗುರುತಿಸಿಕೊಂಡಿತ್ತು, ಮತ್ತು ಕಾಂಗ್ರೆಸ್ ತನ್ನ ಕುತಂತ್ರ ಬುದ್ಧಿಯನ್ನು ಕೂಡ ತೋರಿಸ್ತು. ಕೇವಲ 5 ನಂಬರ್ಗಳನ್ನ ಇಟ್ಕೊಂಡು ಅಲ್ಲಿ
ಟಿವಿಕೆ ವಿಜಯ್ ಜೊತೆ ಅವರು ತಮ್ಮ ಆಧಿಪತ್ಯವನ್ನ ಸಾಧಿಸಲಿಕ್ಕೆ ಅಥವಾ ತಮ್ಮ ಬೇಳೆ ಬೇಯಿಸ್ಕೊಳ್ಳಕ್ಕೆ ಮುಂದಾಯ್ತು. ಆದ್ರೆ ಅದೆಲ್ಲವನ್ನು ಕೂಡ ಸಾರಾಸಗಟಾಗಿ ತಳ್ಳಿ ಹಾಕುವಂತೆ ಸದ್ಯದ ಬೆಳವಣಿಗೆಗಳು ಗೋಚರ ಆಗ್ತಾ ಇದ್ದಾವೆ. ಟಿವಿಕೆ ಏನ್ ಮಾಡುತ್ತೆ, ಟಿವಿಕೆ ಪಕ್ಷದವರು ಯಾವ ರೀತಿ ಪ್ರತಿತಂತ್ರಗಳನ್ನ ಹೂಡ್ತಾರೆ, ಯಾಕಂತ ಹೇಳಿದ್ರೆ ಟಿವಿಕೆ ತಮಿಳಿಗ ವೆಟ್ರಿ ಕಳಗಂ ಈ ಪಕ್ಷ ಹೊಸ ಪಕ್ಷ, ರಾಜಕೀಯದ ಅನುಭವ ಇಲ್ಲದೆ ಇರುವಂತಹ ಪಕ್ಷ, ಜನ ಮನ್ನಣೆ ಕೊಟ್ಟಿರಬಹುದು, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅವರ ಸೀಟ್ಗಳು ಬಂದಿರಬಹುದು. ಆದ್ರೆ ಇಲ್ಲಿ ಅಧಿಕಾರದ ಮುದ್ರೆಯನ್ನ ಒತ್ತಬೇಕು ಅಂತ ಹೇಳಿದ್ರೆ, ಅಧಿಕಾರ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮದೇ ಇರಾ ಶುರು ಮಾಡಬೇಕು ಅಂತ ಹೇಳಿದ್ರೆ, ವಿಜಯ್ ಯುಗ ಶುರು ಆಗ್ಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ ಅನ್ನೋದನ್ನ ಸದ್ಯದ ರಾಜಕೀಯ ಬೆಳವಣಿಗೆಗಳು ಖಂಡಿತವಾಗ್ಲೂ ಅಕ್ಷರಶಃ ತೋರಿಸ್ತಾ ಇದ್ದಾವೆ. ಎಸ್, ಹಾಗಾದ್ರೆ ನೋಡ್ತಾ ಹೋಗೋಣ. ರಜನಿಕಾಂತ್ ಮುಖ್ಯಮಂತ್ರಿ ಯಾಕಾಗಬೇಕು ಮತ್ತು ಅವರ ಹೆಸರನ್ನು ಯಾಕೆ ಮುನ್ನೆಲೆಗೆ ತಂದಿದ್ದಾರೆ ಅಂತ ನೋಡ್ತಾ ಹೋಗೋಣ. ನೀವು ಅದನ್ನ ಗ್ರಾಫಿಕ್ಸ್ ಅಲ್ಲೂ ಕೂಡ ನೋಡ್ತಾ ಇದ್ದೀರಿ. ಡಿಎಂಕೆ ಪ್ಲಸ್ ಅಣ್ಣಾ ಡಿಎಂಕೆ ಒಂದಾದ್ರೆ ಮೊದಲ ಆಯ್ಕೆ ಖಂಡಿತವಾಗ್ಲೂ ರಜನಿಕಾಂತ್ ಅವರು ಅನ್ನೋದಕ್ಕೆ ಊಹಾಪೋಹಗಳು ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದಾವೆ. ಡಿಎಂಕೆ ಅವರು ಪಳನಿಸ್ವಾಮಿ ಸಿಎಂ ಆಗೋಕೆ ಖಂಡಿತವಾಗ್ಲೂ ಒಪ್ಪೋದೇ ಇಲ್ಲ. ಅಫ್ಕೋರ್ಸ್ ಅವರ ಪೊಲಿಟಿಕಲ್ ರೈವಲ್ರಿಯನ್ನ ನಾವು ಗಮನಿಸಬೇಕು. ಅಣ್ಣಾ ಡಿಎಂಕೆ ಅವರು MK ಸ್ಟಾಲಿನ್ ಸಿಎಂ ಆಗೋದನ್ನು ಒಪ್ತಾರಾ? ಚಾನ್ಸೇ ಇಲ್ಲ, ನೋ ವೇ. ಎರಡೂ ಪಕ್ಷದವರಿಗೂ ಒಪ್ಪಿತವಾಗುವಂತ ಹೆಸರು ಮತ್ತು ಜನಮನ್ನಣೆಯನ್ನ ಗಳಿಸಿಕೊಂಡಿರುವ ಹೆಸರು, ಆರಾಧ್ಯ ದೈವದ ಸ್ಥಾನದಲ್ಲಿರುವಂತಹ ರಜನಿಕಾಂತ್ ಅವರ ಹೆಸರು ಇಲ್ಲಿ ಪಕ್ಕಾ ಸೂಕ್ತ ಅನ್ನುವ ನಿರ್ಧಾರಕ್ಕೆ ಬರುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದ್ದಾವೆ. ಎರಡೂ ಪಕ್ಷಗಳ ಜೊತೆ ಉತ್ತಮ ಸಂಬಂಧ ಯಾರು ಹೊಂದಿದ್ದಾರೆ? ತಲೈವಾ ರಜನಿಕಾಂತ್ ಹೊಂದಿದ್ದಾರೆ. ರಜನಿಕಾಂತ್ ಸಿಎಂ ಆದ್ರೆ ಇಡೀ ತಮಿಳುನಾಡು ಒಪ್ಪತ್ತೆ ಅನ್ನುವ ಒಂದು ರಾಜಕೀಯ ಸ್ಟ್ರಾಟಜಿ ಅಷ್ಟೇ ಅಲ್ಲ, ಒಂದು ಎಮೋಷನಲ್ ವೇವ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ರಜನಿಕಾಂತ್ ವಿರೋಧಿಸುವ ಕೆಲಸವನ್ನ ಯಾರೂ ಮಾಡಲ್ಲ, ಆ ದುಸ್ಸಾಹಸಕ್ಕೆ ಯಾರೂ ಕೈ ಹಾಕಲ್ಲ ಅನ್ನೋದು ವಾಸ್ತವ. ಹಾಗಾಗಿ ರಜನಿಕಾಂತ್ ಅವರ ಹೆಸರು ಇಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾದ್ರೆ ವಿಜಯ್ ಅಭಿಮಾನಿಗಳು ಏನ್ ಮಾಡ್ತಾರೆ? ಯಾಕಂತ ಹೇಳಿದ್ರೆ ರಜನಿಕಾಂತ್ ಯಾವ ರೀತಿ ಸೂಪರ್ ಸ್ಟಾರ್ ರಜನಿಕಾಂತ್ ಅಂತ ದೊಡ್ಡ ಮಟ್ಟದ ಅಲೆಯನ್ನ ಸೃಷ್ಟಿಸಿದ್ದಾರೋ, ಅಲ್ಲಿಯ ಅಭಿಮಾನಿಗಳಲ್ಲಿ, ಅಲ್ಲಿಯ ಜನರಲ್ಲಿ, ಹೃದಯದ ಗುಡಿಯಲ್ಲಿ ಸ್ಥಾಪಿತವಾಗಿರುವಂಥ ರಜನಿಕಾಂತ್ ಈಗ ಮುಂದಿನ ನಾಯಕ ಯಾರು ಅಥವಾ ಮುಂದಿನ ಅಂತ ಒಂದು ಸ್ಟಾರ್ಡಮ್ ಇರುವಂಥ ಸ್ಟಾರ್ ಯಾರು, ನಾಯಕ ಯಾರು ಅಂತ ಹೇಳಿದ್ರೆ ಅಲ್ಲಿ ಹೆಸರು ಕೇಳಿ ಬಂದಿದ್ದು ವಿಜಯ್ ಕುಮಾರ್, ದಳಪತಿ ವಿಜಯ್ ಕುಮಾರ್. ಹೀಗಾಗಿ ಯಾವ ರೀತಿಯಾದಂಥ ರೈವಲ್ರಿ ಶುರುವಾಗಬಹುದು, ಒಂದು ದೊಡ್ಡ ಮಟ್ಟದ ಯುವ ಸಮೂಹ ಇಲ್ಲಿ ಟಿವಿಕೆ ಜೊತೆಗೆ ಇದೆ ಅನ್ನೋದನ್ನ ಅಪ್ರೂವ್ ಮಾಡಿಕೊಂಡ ಮೇಲೂ ಕೂಡ ಇಲ್ಲಿ ರಾಜಕೀಯದ ಆಟ ಯಾವ ರೀತಿ ಇದೆ, ಇಲ್ಲಿ ರಾಜ್ಯಪಾಲರು ಯಾವ ರೀತಿ ಆದಂತಹ ಒಂದು ನಿರ್ಣಯಕ್ಕೆ ಬರ್ತಾರೆ. ಅಫ್ಕೋರ್ಸ್ ಹಕ್ಕು ಮಂಡನೆಯನ್ನು ಮಾಡಿದ್ದಾರೆ ಈಗ ಯಾರು, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯ ವಿಜಯ್. ಆದ್ರೆ ಅವರು ಕೋರ್ಟ್ ಮೆಟ್ಟಲಿರುವಂತ ಸಂಭವ ಇದೆ ಅನ್ನೋ ಮಾಹಿತಿ ಕೂಡ ಇದೆ. ಯಾಕಂತ ಹೇಳಿದ್ರೆ ಅದು ರಾಜ್ಯಪಾಲರ ವಿರುದ್ಧ. ರಾಜ್ಯಪಾಲರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಅತಿ ಹೆಚ್ಚು ಸೀಟ್ಗಳನ್ನು ಯಾರು ತೆಗೆದುಕೊಂಡಿದ್ದಾರೋ, ಯಾವ ಪಕ್ಷ ತೆಗೆದುಕೊಂಡಿದೆಯೋ ಅವರಿಗೆ ಅಧಿಕಾರದ ಒಂದು ನಂಬರ್ನ ಪ್ರೂವ್ ಮಾಡುವ ನಿಟ್ಟಿನಲ್ಲಿ ಅವ್ರಿಗೆ ಅವಕಾಶ ಕೊಡುತ್ತೆ. ಆದರೆ ಈಗ ಹಾಗಿಲ್ವಾ ಪರಿಸ್ಥಿತಿ? ಮ್ಯಾಜಿಕ್ ನಂಬರ್ ಇದೆಯಾ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅನ್ನೋದನ್ನ ರಾಜ್ಯಪಾಲ ಹೇಳಿರೋದ್ರಿಂದ ಏನಾಗಬಹುದು ಅನ್ನುವ ಲೆಕ್ಕಾಚಾರಕ್ಕೆ, ಅನುಮಾನಗಳಿಗೆ ಗರಿಗೆದಿರ್ತಾ ಇದೆ. ಹಾಗಾದ್ರೆ ಟಿವಿಕೆ ವಿಜಯ್ ಸುಮ್ಮನೆ ಕೂರ್ತಾರ? ಖಂಡಿತವಾಗ್ಲೂ ಸುಮ್ಮನೆ ಕೂರ್ಲಿಕ್ಕೆ ಚಾನ್ಸೇ ಇಲ್ಲ. ಈಗ ರಾಜೀನಾಮೆಯ ಅಸ್ತ್ರಗಳನ್ನ ಹೂಡ್ತಾ ಇದ್ದಾರೆ. ಎಲ್ಲರೂ ಕೂಡ ನಾವು ರಾಜೀನಾಮೆ ಕೊಟ್ಬಿಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ರಾಜೀನಾಮೆ ಕೊಟ್ರೆ ಏನಾಗುತ್ತೆ ಅನ್ನೋದು ಮುಂದಿನ ಬಿಗ್ಗೆಸ್ಟ್ ಅಪ್ಡೇಟ್ ಅನ್ನೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಎಸ್, ಒಟ್ನಲ್ಲಿ ಸದ್ಯಕ್ಕೆ ಏನು ಓವರ್ ಆಲ್ ಸಮ್ಮರಿ ಏನು ಅಂತ ಹೇಳಿದ್ರೆ, ಮುಖ್ಯಮಂತ್ರಿಯಾಗಿ ತಮಿಳುನಾಡಿನಲ್ಲಿ ತಲೈವ ರಜನಿಕಾಂತ್, ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಆಯ್ಕೆ ಆಗ್ಬಿಡ್ತಾರಾ? ಯಾರ ಸಹಾಯದಿಂದ? ಡಿಎಂಕೆ ಮತ್ತು ಅಣ್ಣಾ ಡಿಎಂಕೆ ಪ್ಲಾನ್ ನೋಡಿ ಹೇಗಿದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಡಿಎಂಕೆ ವರ್ಸಸ್ ಅಣ್ಣಾ ಡಿಎಂಕೆ ಅಂತ ಇದ್ದದ್ದು ಇವತ್ತು ಡಿಎಂಕೆ ಪ್ಲಸ್ ಅಣ್ಣಾ ಡಿಎಂಕೆ ಆಗಿ ಎರಡು ನಂಬರ್ಗಳು ಕೂಡ ಏನು ಮ್ಯಾಜಿಕ್ ನಂಬರ್ನ ತಲುಪಲ್ಲ. ಆದರೆ ಉಳಿದಿರುವಂಥ ಎಡಪಕ್ಷಗಳು, ಸಣ್ಣ ಪಕ್ಷಗಳು, ದೊಡ್ಡ ಪಕ್ಷಗಳು ಯಾರೆಲ್ಲ ಇದ್ದಾರೋ ಅವರನ್ನ ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಮತ್ತು ಅಣ್ಣಾ ಡಿಎಂಕೆಗೆ NDA ಇಂದ ದೂರ ಬರಲಿಕ್ಕೆ ಚಿಂತನೆ ಕೂಡ ನಡೆಸಬೇಕಾಗಬಹುದು. ಯಾಕಂತ ಹೇಳಿದ್ರೆ ಸೂಪರ್ ಸ್ಟಾರ್ ರಜನಿಕಾಂತ್ ಮುಖ್ಯಮಂತ್ರಿ ಮಾಡಿ ನಮ್ಮ ಅಸ್ತಿತ್ವವನ್ನ, ದ್ರಾವಿಡ ಪಕ್ಷಗಳ ಅಸ್ತಿತ್ವವನ್ನ ಯಾವುದೇ ಕಾರಣಕ್ಕೂ ನಾವು ಕಳೆದುಕೊಳ್ಳೋದು ಬೇಡ. ಈಗಾಗಲೇ ಹಲವು ದಶಕಗಳ ಕಾಲ ನಮ್ಮದೇ ಆದಂಥ ಛಾಪನ್ನ ಮೂಡಿಸಿದ್ದೀವಿ, ನಮ್ಮದೇ ಆದಂಥ ಆಳ್ವಿಕೆ ಇದೆ, ನಮ್ಮದೇ ಯುಗ ಇದೆ. ಆ ಯುಗ ಅಂತ್ಯ ಆಗೋದು ಬೇಡ, ಯುಗಾಂತ್ಯ ಆಗೋದು ಬೇಡ ಅನ್ನುವ ನಿಟ್ಟಿನಲ್ಲಿ ಈ ನಿರ್ಧಾರಕ್ಕೆ ಬರುವಂತಹ ಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಹಾಗಾಗಿ ಸೂಪರ್ ಸ್ಟಾರ್ ರಜನಿಕಾಂತ್ ಅನ್ನುವ ದೊಡ್ಡ ಅಲೆಯನ್ನ, ದೊಡ್ಡ ಹೆಸರನ್ನ ಟ್ರಂಪ್ ಕಾರ್ಡ್ ಮಾಡ್ಕೊಳ್ತಾ ಇದ್ದಾರೆ ರಾಜಕಾರಣಿಗಳು. ಮತ್ತು ಜನರ ಅಭಿಮಾನವನ್ನ, ಜನರ ಆ ಒಂದು ಎಮೋಷನ್ಸ್ನ, ಭಾವನೆಗಳನ್ನ ರಜನಿಕಾಂತ್ ಮೂಲಕ ಇಟ್ಟರೆ ಖಂಡಿತವಾಗ್ಲೂ ನಮ್ಮ ಬೇಳೆ ಬೇಯಿಸ್ಕೊಳ್ಬಹುದು, ನಮ್ಮ ಅಸ್ತಿತ್ವವನ್ನು ಮುಂದುವರಿಸಿಕೊಂಡು ಹೋಗ್ಬೋದು. ಮುಂದೇನಾಗುತ್ತೆ, ಜನ ಇದನ್ನು ಯಾವ ರೀತಿ ಕನ್ಸಿಡರ್ ಮಾಡಬಹುದು ಅಂತ ನೋಡಿದ್ರೆ ಸದ್ಯಕ್ಕೆ ಅದು ಬೇಕಾಗಿಲ್ಲ.
ನೋಡಿ ಫಸ್ಟು ಅಧಿಕಾರಕ್ಕೆ ಬಂದು ಬಿಡೋಣ ಆಮೇಲೆ ನೋಡೋಣ ಅನ್ನುವ ಸ್ಥಿತಿಯಲ್ಲಿ DMK ಮತ್ತು ಅಣ್ಣಾ DMK ಇದೆ ಅನ್ನೋದು ಸದ್ಯದ ವಾಸ್ತವ ಸುದ್ದಿ. ಓಕೆ, ನನ್ನ ಕಲೀಗ್ ಪವನ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿ ವಿಶ್ಲೇಷಣೆಯನ್ನು ಕೂಡ ನೀಡ್ತಾರೆ. ಎಸ್ ಪವನ್, ರಿಯಲಿ ವೆರಿ 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 ಇಂಟ್ರೆಸ್ಟಿಂಗ್ ಆ್ಯಂಡ್ ಎಕ್ಸೈಟ್ಮೆಂಟ್ ಅಂತ ಹೇಳಿದ್ರೆ ಸದ್ಯದ ವಾತಾವರಣ ಅಂತ ಅಂದ್ಕೊಳ್ತೀವಿ. TVK ವಿಜಯ್, ದಳಪತಿ ವಿಜಯ್ ಮುಖ್ಯಮಂತ್ರಿ ಆಗೇ ಬಿಟ್ರು ಅನ್ನುವ ಆ ಒಂದು ರೋಚಕ ಕ್ಷಣಕ್ಕೆ ಈ ರೀತಿಯಾದಂಥ ಅಡ್ಡಿ ಬರುತ್ತೆ ಅಂತ ಯಾರೂ ಕೂಡ ಊಹೆ ಮಾಡ್ಕೊಂಡಿರಲಿಲ್ಲ. ಆದರೆ ಸದ್ಯದ ಲೇಟೆಸ್ಟ್ ಅಪ್ಡೇಟ್ಸ್ ನಿಜಕ್ಕೂ ಕೂಡ ಯಾವ ವಾಸ್ತವ ರೂಪವನ್ನು ಪಡೆದುಕೊಳ್ಬಹುದು. ಮುಖ್ಯಮಂತ್ರಿ ರಜನಿಕಾಂತ್ ಆಗೇ ಬಿಡ್ತಾರೆ ಅನ್ನೋದು ಎಷ್ಟರ ಮಟ್ಟಿಗೆ ಈಗ ಪಕ್ಕಾ ಆಗಬಹುದು. TVK ಯಾವ ರೀತಿಯಾದಂಥ ತಂತ್ರಗಳನ್ನು ಹೆಣಿಬಹುದು. ಓವರ್ ಆಲ್ ಡೀಟೇಲ್ಸ್ ಪ್ಲೀಸ್, ಓವರ್ ಟು ಯು ಪವನ್. ರಾಘವ್, ನೀವು ಹೇಳಿದ ಮಾತು ಸತ್ಯ. ರಾಜಕಾರಣದಲ್ಲಿ ಯಾರು ಶಾಶ್ವತ ಮಿತ್ರರು ಅಲ್ಲ, ಯಾರು ಶಾಶ್ವತ ಶತ್ರುಗಳಲ್ಲ. 5 ದಶಕಗಳಿಂದ ದ್ರಾವಿಡಿಯನ್ ಪಾಲಿಟಿಕ್ಸ್ ನಡೀತಾ ಇತ್ತು ತಮಿಳುನಾಡಲ್ಲಿ. ಆದರೆ ಈ ಬಾರಿ ವಿಜಯ್ ಬಂದು ಕೇವಲ 1.5 ವರ್ಷದಲ್ಲಿ ಅದನ್ನು ಧೂಳಿಪಟ ಮಾಡಿದ್ರು. 2024ರಲ್ಲಿ ಅಧಿಕೃತವಾಗಿ ಪಕ್ಷ ಅನೌನ್ಸ್ ಮಾಡಿದಂಥ ಇವರು ಯಾರೋ ವಿಜಯ್ ಅವರು ಈ ಮಟ್ಟಿನ ಸಾಧನೆ ಮಾಡ್ತಾರೆ ಅಂತ ಯಾರು ತಮಿಳು ರಾಜಕಾರಣದ ರಾಜಕೀಯ ಪಂಡಿತರಾಗಿರ್ಬೋದು ಅಥವಾ ಯಾವುದೇ ರಾಜಕಾರಣಿ ಆಗಿರ್ಬೋದು ಗೆಸ್ ಮಾಡಿರಲಿಲ್ಲ. ಆದರೆ ಈಗ ಏನಾಗಿದೆ ಅಂದರೆ ದ್ರಾವಿಡಿಯನ್ ಪಕ್ಷಗಳಾದ DMK ಮತ್ತು ಅಣ್ಣಾ DMKಗೆ ಮುಂದಿನ ಅಸ್ತಿತ್ವದ ಪ್ರಶ್ನೆ ಎದುರಾಗಿದೆ. ಯಾಕೆಂದರೆ ಇಷ್ಟು ದಿನ ಇವರಿಬ್ಬರೇ ಬದ್ಧ ವೈರಿಗಳಿದ್ದಿದ್ದು, ಯಾವುದೇ ರಾಷ್ಟ್ರೀಯ ಪಕ್ಷಗಳಿರಲಿಲ್ಲ, ಏನಿಲ್ಲ, ಇವರಿದ್ದೇ ಆಡಿದ್ದೇ ಆಟ ಆಗಿತ್ತು. ಆದರೆ ಈಗ ಹೊಸದಾಗಿ ನಾಯಕ ಎಮರ್ಜ್ ಆಗಿದ್ದಾನೆ. ಯಾರು? ದಳಪತಿ ವಿಜಯ್. ಇವರನ್ನು ಎದುರಿಸ್ಬೇಕು ಅಂದರೆ ನಮ್ಮ ಮುಂದಿನ ರಾಜಕಾರಣ ನಾವು ಮಾಡಲೇಬೇಕು ಅನ್ನೋದಾದರೆ ಇವರನ್ನು ಈಗಲಿಂದನೇ ಹಿಮ್ಮೆಟ್ಟಿಸ್ಬೇಕು. ಅದಕ್ಕೆ ಮೊದಲ ಹೆಜ್ಜೆ ಸರ್ಕಾರ ರಚನೆಯನ್ನು ಮಾಡದೆ ತಡೆಯುವಂಥದ್ದು. ಒಂದು ವೇಳೆ ಸರ್ಕಾರ ರಚನೆ ಆಯಿತು ಅಂದರೆ ವಿಜಯ್ ಹಿಡಿತವನ್ನು ಸಾಧಿಸ್ತಾ ಹೋಗ್ತಾರೆ. ಅವರ ಜನಪ್ರಿಯತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸಿನಿಮಾ ರಂಗದಲ್ಲಿ ಜನಪ್ರಿಯತೆ ಹೊಂದಿರುವಂಥ ವಿಜಯ್ ಮುಂದೆ ಕೂಡ ರಾಜಕಾರಣದಲ್ಲಿ ಮತ್ತೊಬ್ಬ MJR ಆಗ್ತಾರೆ. ನಿಮಗೆ ಗೊತ್ತಿರಬೇಕು, ರಾಜಕಾರಣದಲ್ಲಿ ಸಾಕಷ್ಟು ಜನ MJR ಆದಮೇಲೆ ಪಕ್ಷವನ್ನು ಸ್ಥಾಪನೆ ಮಾಡಿದಂಥವ್ರು ತಮಿಳುನಾಡಲ್ಲಿ ಭಾಳಷ್ಟು ಜನ ಇದ್ದಾರೆ. ಯಾರು? ವಿಜಯಕಾಂತ್ ಆಗಿರ್ಬೋದು, ಕಮಲ್ ಹಾಸನ್ ಆಗಿರ್ಬೋದು. 2021ರಲ್ಲಿ ರಜನಿಕಾಂತ್ ಸಹ ಪಕ್ಷ ಸ್ಥಾಪನೆ ಮಾಡ್ತೀವಿ ಅಂತಿದ್ರು ರಾಘವ್. ಆದರೆ ಅದು ಸಕ್ಸಸ್ ಆಗಲಿಲ್ಲ. ಯಾಕೆ? ಒಂದು ಅವ್ರಿಗೆ ಹಿಂಜರಿಕೆ ಇತ್ತು, ನಾನು ಇಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತೀನೋ ಇಲ್ವಾ. ಆದರೆ ವಿಜಯ್ ಅವರು ತಳಮಟ್ಟದಿಂದ ಸಕ್ಸಸ್ ಆಗಿದ್ರು. ಅವರ ತಂತ್ರಗಾರಿಕೆ ಹಂಗಿತ್ತು. ಮತ್ತು ಅವರ ಸಿನಿಮಾಗಳ ಮೂಲಕ ಸಂದೇಶಗಳನ್ನು ಕೊಡೋದಕ್ಕೆ ಶುರು ಮಾಡಿದರು. ಹೀಗಾಗಿ ವಿಜಯ್ ಈ ಮಟ್ಟಕ್ಕೆ ತಳಮಟ್ಟಕ್ಕೆ ಬೇರೂರ್ಕೊಂಡಿದೆ. ಈ DMK ಹಾಗೂ ಅಣ್ಣಾ DMK ಮುಂದಿನ ರಾಜಕೀಯ ಭವಿಷ್ಯಕ್ಕೋಸ್ಕರನಾಗಲಿ ನಾವು ರಜನಿಕಾಂತ್ ಅವ್ರನ್ನ ತರಬೇಕು. ಸಹಜವಾಗಿ ಏನಾಗುತ್ತೆ ಅಂದರೆ ರಾಜಕಾರಣದಲ್ಲಿ ಬದ್ಧ ವೈರಿಗಳು ದಶಕಗಳ ಕಾಲ ವೈರತ್ವವನ್ನು ಹೊಂದಿದ್ದವರು ಏಕಾಏಕಿ ಮೈತ್ರಿ ಮಾಡ್ಕೊತೀವಿ ಅಂದರೆ ಅಷ್ಟು ಸುಲಭದ ಮಾತಲ್ಲ. ಹೀಗಾಗಿ ಅವರೇನು ಮಾಡಿದ್ರು, ತಳಮಟ್ಟಕ್ಕೆ ರಾಜಕಾರಣವನ್ನು ಪಸರಿಸಬೇಕು ಅಂದರೆ ರಜನಿಕಾಂತ್ ಅದ್ಭುತವಾದ ಫೇಸು. ಯಾಕೆ ಅಂದರೆ ಕಾರ್ಯಕರ್ತರು ಅಷ್ಟು ಸುಲಭನಾಗಿ ಒಪ್ಕೊಳ್ಳಲ್ಲ. 5-6 ದಶಕಗಳಿಂದ ಹೊಡೆದಾಡ್ಕೊ ಬಂದಿರೋರು ಈಗ ಏಕಾಏಕಿ ನಾವು ಮೈತ್ರಿ ಮಾಡ್ಕೊತೀವಿ ಅಂದರೆ DMK ಅಣ್ಣಾ DMK ಕಾರ್ಯಕರ್ತರು ಒಪ್ಕೊಂಡ್ಬಿಡ್ತಾರ? ಖಂಡಿತ ಇಲ್ಲ. ಆದಿ ಬೀದಿ ರಂಪ ಆಗುತ್ತೆ. ನಮ್ಮ ರಾಜ್ಯದಲ್ಲೂ ನೋಡಿದ್ವಲ್ಲ, ವಾಚಾಮ ಗೋಚರವಾಗಿ ಯಾವ ರೀತಿ ಪಟ್ಟಕ್ಕೆ ಬಂದ್ರು ಅಂತ ಹೇಳಿ. ಹೌದು, 2018ರಲ್ಲಿ ಕುಮಾರಸ್ವಾಮಿ ಗೌರ್ಮೆಂಟ್ ಆಗಿದ್ದು ಇದೇ ಕಾರಣಕ್ಕೆ. ಸ್ಥಳೀಯ ಮಟ್ಟದಲ್ಲಿ ತಳಮಟ್ಟದಲ್ಲಿ ಕಾರ್ಯಕರ್ತರು ಯಾರು ಒಪ್ಕೊಳ್ಳಲ್ಲ ರಾಘವ್. ಹಂಗಾಗಿ ಇದನ್ನ ಮರೆಮಾಚೋದಕ್ಕೋಸ್ಕರ ಮೊನ್ನೆ ಇದನ್ನೇ ಮುಂದಿನ ಸೂಚನೆಯನ್ನು ಗೆಸ್ ಮಾಡಿದಂಥ ಸ್ಟಾಲಿನು ಮೊದಲೇ ಹೋಗಿ ಇವ್ರನ್ನ ರಜನಿಕಾಂತ್ ಅವ್ರನ್ನ ಮೀಟ್ ಆಗಿ ಒಂದು ಹಂತಕ್ಕೆ ನೀವು ಯಾವುದಕ್ಕೂ ಸಿದ್ಧರಿರ್ರಿ ಅಂತ ಹೇಳಿ ಬಂದಿದ್ದಾರೆ. ಹೀಗಾಗಿ ಅವ್ರನ್ನ CM ಮಾಡೋದಕ್ಕೆ ಎರಡೂ ಪಕ್ಷಗಳು ಮುಂದುವರಿತಾ ಇದೆ. ಈಗ ಏನಾಗುತ್ತೆ ಅಂದರೆ ಕಿಚಡಿ ಸರ್ಕಾರ ಆಗುತ್ತೆ. ಇಲ್ಲಿ ಎಲ್ಲರೂ ಮೈತ್ರಿ ಮಾಡ್ಕೋಬೇಕಾಗಿದೆ. ಎಲ್ಲರಿಗೂ ಒಮ್ಮತದ ನಾಯಕ ಯಾರು ಸ್ಟಾಲಿನ್ ಆಗ್ತಾರೆ ಅಂದರೆ ಖಂಡಿತವಾಗಿ ADMK ಒಪ್ಕೊಳ್ಳಲ್ಲ. ಪಳನಿಸ್ವಾಮಿ ಆಗ್ತಾರೆ ಅಂದರೆ DMK ಅವರು ಒಪ್ಕೊಳ್ಳಲ್ಲ. ಹೀಗಾಗಿ ಒಬ್ಬ ಒಮ್ಮತದ ನಾಯಕನನ್ನು ತರಬೇಕು. ಅದು ನಾಳೆ ದಿನ ವಿಜಯ್ ಅಂತ ಎಮರ್ಜ್ ಲೀಡ್ರನ್ನ ನಾವು ಕ್ವಾಶ್ ಮಾಡಬೇಕು ಅಂದರೆ ರಜನಿಕಾಂತ್ ಅಂತ ನಾಯಕತ್ವ ಬೇಕೇ ಬೇಕು ಅನ್ನೋದು DMK ಮತ್ತು ಅಣ್ಣಾ DMK ನಿರ್ಧಾರ ಅಂದರೆ ತಪ್ಪಾಗಲ್ಲ. ಎಸ್ ಪವನ್, ನಿಜ ತಪ್ಪಾಗಲ್ಲ. ಆದರೆ HD ಕುಮಾರಸ್ವಾಮಿ ಅವರ ಒಂದು ಮಾತನ್ನು ಇಲ್ಲಿ ಜ್ಞಾಪಿಸ್ಕೊಳ್ಬೋದು ಅಂತ ಅನಿಸುತ್ತೆ. ತಮಿಳುನಾಡಿನ ಬಜೆಟೇ 3 ಲಕ್ಷ ಕೋಟಿ. ಇನ್ನು ಈ ವಿಜಯ್ ಕುಮಾರ್ TVK ವಿಜಯ್ ಘೋಷಿಸಿರುವಂಥ ಈ ಘೋಷಣೆಗಳೆಲ್ಲ ಅನುಷ್ಠಾನ ಆಗಬೇಕು ಅಂತ ಹೇಳಿದ್ರೆ 6 ಲಕ್ಷ ಕೋಟಿ ಬೇಕು ಅಂತ ಹೇಳ್ತಾ ಇದ್ದಾರಲ್ಲ.
ವಾಟ್ ಡಸ್ ಇಟ್ ಮೀನ್? ಇದನ್ನ ಏನಾದರೂ ನಾವು ಗಂಭೀರವಾಗಿ ಪರಿಗಣಿಸ್ತಾರಾ ಅಥವಾ ಅಲ್ಲಿಯ ಜನ ಈ ಬಗ್ಗೆ ಏನಾದರೂ ಯೋಚನೆ ಮಾಡಿರ್ತಾರೆ ಅಂತ ಅನ್ಸುತ್ತಾ? ಡು ಯು ಹ್ಯಾವ್ ಎನಿ ಲೇಟೆಸ್ಟ್ ಅಪ್ಡೇಟ್ ಆನ್ ದಟ್? ರಘವ್, ಏನ್ ಗೊತ್ತಾ, ನಾವು ಇನ್ನು ಟೂ ಅರ್ಲಿ ಮುಂದೋಗ್ತಾ ಇದ್ದೀವಿ ಅನ್ಸುತ್ತೆ. Okay, ಯಾಕೆ ಅಂದ್ರೆ okay, ಇನ್ನು okay. ಗೌರ್ಮೆಂಟ್ ಫಾರ್ಮ್ ಆಗಿಲ್ಲ. ಕರೆಕ್ಟ್. ಕುಮಾರಸ್ವಾಮಿ ಹೇಳೋದು ರಾಜಕೀಯ ಆರೋಪ ಅದು. ಹೌದು, ಈಗ ಅವರು ನೆಕ್ಸ್ಟ್ ಗೌರ್ಮೆಂಟ್ ಬಂದ್ರೆ 5,000 ಕೊಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಹೌದು, ಸರಿನಾ? ಆದರೆ ಅಲ್ಲಿನ ಬಜೆಟ್ಗಳು ಏನು ಗೊತ್ತಾ, ಜನಪ್ರಿಯತೆ ಗಳಿಸ್ಬೇಕು, ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದರೆ ರಾಜಕೀಯ ನಾಯಕರು ಸಹಜವಾಗಿ ಒಂದು ಆಶ್ವಾಸನೆಗಳನ್ನ ಕೊಡ್ತಾರೆ. ಅದೇ ರೀತಿ ಗ್ಯಾರಂಟಿ ಕೊಟ್ಟಿದ್ದಾರೆ. ಅದಾಗುತ್ತೋ ಬಿಡುತ್ತೋ, ನೆಕ್ಸ್ಟ್ ಗೌರ್ಮೆಂಟ್ ಆದಮೇಲೆ ಅದ್ರ ಪಾಸಿಬಿಲಿಟೀಸ್ನ ವಿಜಯ್ ಸರ್ಕಾರ ಹೇಗೆ ತಗೊಳುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ವಿಜಯ್ ಈಗಲೇ ಹೇಳೋದು ಅದು ಟೂ ಅರ್ಲಿ ಆಗುತ್ತೆ. ಕರೆಕ್ಟ್. ಐ ಡು ಅಗ್ರಿ 100%. ಐ ಡು ಅಗ್ರಿ ವಿತ್ ಯು. ಆದರೆ ಈಗ TVK ವಿಜಯ್ಗೆ ಇರುವಂಥ ಅಸ್ತ್ರಗಳೇನು, ಅವರ ಬಳಿ ಇರುವಂಥ ಸೂತ್ರಗಳೇನು ಅಂತ ಅನ್ಸುತ್ತೆ? ರಘವ್, ಈಗ ಅವರು ಪಕ್ಷವನ್ನ ಕಾಂಗ್ರೆಸ್ ಅವರು ಬೆಂಬಲ ಘೋಷಣೆ ಮಾಡಿದ್ದಾರೆ. ಹೌದು. PMK ಅಥವಾ ಮುಸ್ಲಿಂ ಲೀಗು, CPM ಮತ್ತೆ CPIM. VCK ಅವರು CPIM ಅಂಡ್ CPI, ಕರೆಕ್ಟ್, CPI ಮಾರ್ಕ್ಸಿಸ್ಟ್ ಮತ್ತೆ ಇವರು ಬಿಟ್ರೆ ಇವರು VCK ಅವರು ಅವ್ರಿಗೆ ಬೆಂಬಲ ಕೊಟ್ಟರೆ ಸರ್ಕಾರ ಸೇಫ್ ಆಗುತ್ತೆ. ಅದು ಎಡ್ಜ್ ಸರ್ಕಾರ ಆಗುತ್ತೆ. 119 120 ಸೀಟ್ ಆಗ್ತಾವಷ್ಟೇ. ಕರೆಕ್ಟ್. ಆದರೆ ಮುಂದೆ ಬೈ ಎಲೆಕ್ಷನ್ಗಳು ಬರಬಹುದು. ಹೌದು. ಹೀಗಾಗಿ ಸುಭದ್ರ ಸರ್ಕಾರ ಮತ್ತೆ ಯಾವಾಗಾದ್ರೂ ಬಂಡಾಯ ಹೇಳ್ಬೋದು. ನನ್ನ ಪ್ರಕಾರ, ನಮ್ಮ ಮತ್ತೆ ಕೆಲವು ರಾಜಕೀಯ ಪಂಡಿತರ ಲೆಕ್ಕಾಚಾರದ ಪ್ರಕಾರ 5 ವರ್ಷ ಈ ಸರ್ಕಾರ, ಯಾವುದೇ ಸರ್ಕಾರ ಬಂದರೂ 5 ವರ್ಷ ಕಂಪ್ಲೀಟ್ ಮಾಡೋದು ಡೌಟ್ ಅಂತಂದು ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಇಲ್ಲಿ ಒಂದು ಸರ್ಕಾರ ಅಥವಾ ಒಂದು ಪಕ್ಷ ಅಥವಾ 2 ಪಕ್ಷ ಅಧಿಕಾರದಲ್ಲಿಲ್ಲ, 4-5 ಪಕ್ಷಗಳಿದ್ದಾವೆ. ಹಾಗಾದರೆ ಕೇರಳದಲ್ಲಿ ಇದೆಯಲ್ಲ, ಕೇರಳದಲ್ಲಿ UDF LDF ಗೌರ್ನಮೆಂಟ್ ಮಾಡ್ತಾ ಇದ್ರು. ಆದರೆ ಇಲ್ಲಿ ಯಾಕಾಗಲ್ಲ ಅಂದರೆ ಇಲ್ಲಿನ ರಾಜಕಾರಣ ಬೇರೆ, ಕೇರಳ ರಾಜಕಾರಣ ಬೇರೆ. ಕೇರಳದಲ್ಲಿ 4-5 ಪಕ್ಷಗಳು ಸೇರ್ಕೊಂಡು ಅಧಿಕಾರ ಮಾಡ್ತಾರೆ. ಆದರೆ ತಮಿಳುನಾಡಲ್ಲಿ ಹಾಗಾಗಲ್ಲ. ಇಲ್ಲಿನ ರಾಜಕಾರಣ, ಇಲ್ಲಿನ ಪೊಲಿಟಿಕಲ್ ಮೈಂಡ್ ಸೆಟ್ ಡಿಫ್ರೆಂಟ್ ಆಗಿದೆ. ಹೌದು ಹೌದು ಹೌದು, ನಿಜ. ಗೋ ಹೆಡ್. ಅಂದ್ರೆ ಈಗ ಇದು ದೊಡ್ಡ ಶಾಕಿಂಗ್ ನ್ಯೂಸ್ ಅಂತ ಕೂಡ ಅನ್ಸುತ್ತೆ. ಈಗ 107 ಸ್ಥಾನಗಳಿಗೆ ಅಥವಾ ಓವರ್ ಆಲ್ 108 ಸ್ಥಾನಗಳಿಗೆ ರಾಜೀನಾಮೆಯನ್ನು ಏನಾದರೂ ಕೊಟ್ಟರೆ TVK ಅವರು ಮುಂದೆ ಏನಾಗಬಹುದು? ಆ ಒಂದು ಬೆಳವಣಿಗೆ ಏನಾದರೂ ನಾವು ನಿರೀಕ್ಷೆ ಮಾಡ್ಬೋದಾ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ರಘವ್, ಅತಿ ಹೆಚ್ಚು ಬೈ ಎಲೆಕ್ಷನ್ ಆಗಿದ್ದು ಬಹುಶಃ ಕರ್ನಾಟಕದಲ್ಲಿ ಅನ್ಸುತ್ತೆ. 17 ಕ್ಷೇತ್ರಗಳಿಗೆ ರಾಜೀನಾಮೆ ಕೊಟ್ಟು ಒಂದೇ ಸಾರಿ ಎಲೆಕ್ಷನ್ ಆಗಿದ್ದು. ಯಾವುದು? ಕಳೆದ 2021-22ನೇ ಇಸ್ವಿಲಿ ನಡೆದಂಥ ಚುನಾವಣೆ. ಆದರೆ ಅಂಥ ರಿಸ್ಕ್ ಯಾರೂ ತಗೊಂಡಿಲ್ಲ. ಇದರಲ್ಲಿ ಯಾವುದರಲ್ಲಿ ಡೆಲ್ಲಿಲಾಗಿತ್ತು. ಯಾರು AIP ಮತ್ತು ಕಾಂಗ್ರೆಸ್ ಅಲೈನ್ಸ್ ಮಾಡ್ಕೊಂಡಿದ್ರು, ಏನೋ ಸ್ವಲ್ಪ ಇದಾಗ್ಲಿಲ್ಲ ಅಂತೇಳಿ ಡಿಸಾಲ್ವ್ ಮಾಡೋದ್ರು. ಬಟ್ ಈಗ ಗೌರ್ಮೆಂಟ್ ಬಂದ್ರು ಕೂಡ 106 ಜನ ಕೊಟ್ಟರು ಗೌರ್ಮೆಂಟ್ ಫಾರ್ಮೇಶನ್ ಆಗಬೇಕು, ಫಸ್ಟ್ ಡಿಸಾಲ್ವ್ ಆಗಬೇಕು ಅಂದ್ರೆ. ಇಲ್ಲ ಅಂದ್ರೆ ಸರ್ಕಾರ ರಚನೆ ಆಗಲಿಲ್ಲ, ಯಾರ ನಡುವೆನೂ ಮೈತ್ರಿ ಆಗಲಿಲ್ಲ ಅಂದ್ರೆ ರಾಷ್ಟ್ರಪತಿ ಆಳ್ವಿಕೆ ಆಗುತ್ತೆ. ಅಂದ್ರೆ 6 ತಿಂಗಳು ಇಲ್ಲ ವರ್ಷ ರಾಷ್ಟ್ರಪತಿ ಆಳ್ವಿಕೆ ಏರಿ ನಂತರ ಚುನಾವಣೆಗೆ ಹೋಗಬಹುದು. ಮೋಸ್ಟ್ಲಿ ಅದನ್ನ ಆ ಒಂದು ಬೆಳವಣಿಗೆ ಆಗ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ಅಂತ ಅಂದ್ಕೊಳ್ಳೋಣ. ರಾಷ್ಟ್ರಪತಿ ರಾಜಕಾರಣ ಕರೆಕ್ಟ್, ಆದ್ರೆ ಸದ್ಯಕ್ಕೆ ಆ ರೀತಿ ಇಲ್ಲ ಅಂತ ಅಂದ್ಕೊಳ್ತೀನಿ. ರಾಘವ್, ಇಲ್ಲಿ ಏನಾಗಿದೆ ತಮಿಳ್ನಾಡಲ್ಲಿ, ಈಗ ನಾ ಕೊಡೆ ನೀ ಬಿಡೆ ನಂಗೆ ಆಗಿದೆ ವ್ಯವಹಾರ. ಅಂದ್ರೆ ವಿಜಯ್ ಹೇಳಿದ್ದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂಥದ್ದು CPMಗೆ ಆಗಲಿ ಮತ್ತೆ ಕಾಂಗ್ರೆಸ್ನವ್ರು ಒಪ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರಿಗೀಗ ಅಧಿಕಾರ ಬೇಕಿತ್ತು, ಸಹಜವಾಗಿ ಒಪ್ಕೊಂಡು ಹೋಗಿದ್ದಾರೆ. ಆದರೆ CPIM ಆಗಲಿ VCK ಆಗಲಿ ಹೋಗ್ತಾ ಇಲ್ಲ. ಅವ್ರಿಗೆ ಶಾರ್ಟ್ ಇರೋದು 6 ಸೀಟು, ಆದರೆ ಹೋಗ್ತಾ ಇಲ್ಲ. ಇದು ಕಾರಣ, ಇದ್ರ ಮುನ್ಸೂಚನೆ ಏನಾಗ್ತಾ ಇದೆ ಅಂದರೆ, ಇಲ್ಲಿ ಅವರ ಲಾಬಿಗೆ ಇವ್ರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಇವ್ರ ಲಾಬಿಗೆ ಅವ್ರು ಒಪ್ಕೊಳ್ಳೋದು ರೆಡಿ ಇಲ್ಲ ಅಂದಾಗ ಸಹಜವಾಗಿ 2-3 ದಿನ ರಾಜ್ಯಪಾಲರು ನೋಡ್ಬೋದು, ಮುಂದಿನ ತೀರ್ಮಾನ ತಗೊಳ್ಬಹುದು ಅನ್ನೋದು ರಾಜಕೀಯ. ಥ್ಯಾಂಕ್ ಯು ಪವನ್, ತಮ್ಮ ಎಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ ಮತ್ತೊಮ್ಮೆ ಧನ್ಯವಾದ. ನಿಜ, ಬಹಳ ಆಶ್ಚರ್ಯ ರೀ, ಜೀವನದಲ್ಲಿ ಕೆಲವೊಂದು ಘಟನೆಗಳು ಹೀಗೆ ಆಗ್ಬಿಡುತ್ತೆ ಅಂತ ಹೇಳ್ಬಿಡ್ಬೋದೇನೋ. ಆದರೆ ಈ ಸ್ಪೋರ್ಟ್ಸಲ್ಲೂ ಹೇಳ್ಬಿಡ್ಬೋದೇನೋ, ಇಷ್ಟೇ ರನ್ ಹೊಡಿತಾರೆ, ಇವ್ರು ವಿನ್ ಆಗ್ತಾರೆ, ಇವರು ವಿನ್ ಆಗಲ್ಲ ಅಥವಾ ಟೈ ಆಗುತ್ತೆ ಅಂತ. ಆದರೆ ರಾಜಕಾರಣ ಅದಕ್ಕಿಂತ, ಇದನ್ನು ಡೇಂಜರಸ್ ಅಂತ ಹೇಳಕ್ಕೆ ಹೋಗಲ್ಲ, ಅದಕ್ಕಿಂತ ಅನಿಶ್ಚಿತತೆಯ ಒಂದು ಆಟ ಅಂತ ಹೇಳಬಹುದು. ರಾಜಕಾರಣವೂ ಕೂಡ ಒಂದು ಆಟ ಆಗ್ಬಿಟ್ಟಿದೆ. ಆದರೆ ಇದು ಅಭಿವೃದ್ಧಿಯ ನೆಪದಲ್ಲಿ ಜನರ ಭಾವನೆಗಳನ್ನು ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೊಳ್ಬಹುದು. ಯಾಕಂತ ಹೇಳಿದ್ರೆ ಓಟ್ ಹಾಕಿದ್ಮೇಲೆ ಮುಗೀತು. ಈಗ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಯಾವುದಾದ್ರೂ ಪಕ್ಷಗಳು ಕೇಳಕ್ಕೆ ಹೋಗ್ತಾವ? ರಾಜ್ಯಪಾಲರೇನು ಜನರ ಮುಂದೆ ಬಂದು ಕೇಳ್ತಾರ? ಇಲ್ಲ, ಓಟ್ ಹಾಕಿದ್ಮೇಲೆ ಮುಗೀತು. ದಟ್ ಇಸ್ ದ ಪಾಯಿಂಟ್.